टळता दुःख हरता वार्ता विघ्नाची नुरवी पूर्वी प्रेम कृपा जयाची सर्वांगी सुंदर उदिशेंदुराची कंठी झळके माळ मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मान कामना पूर्ती जय देव ओ गजानन ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಯಿತು ವಿಡಿಯೋ ಮಾಡಿ, ಅದಕ್ಕೆ ಡೈರೆಕ್ಟಾಗಿ ಗಣೇಶ ಚತುರ್ಥಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಕೆಲವೊಂದು ವಿಡಿಯೋ ಶೂಟ್ ಮಾಡಿದ್ದೀನಿ, ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ. ಸೊ ನಾನು ನಮ್ಮ ಮನೆಯಲ್ಲಿ ಪೂಜೆನ ಶುಕ್ರವಾರ ಮಾಡಿದೆ. ಸೊ ಶುಕ್ರವಾರ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಪಟೇಲ್ ಬ್ರದರ್ಸ್ಗೆ ಹೋಗಿ ಗ್ರಾಸರಿ ಶಾಪಿಂಗ್ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಈ ದೇವ್ರ ಮನೆ ನಾನು ಚಿಕ್ಕದಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ ನನ್ನ ರೂಮಲ್ಲಿ. ಆ್ಯಂಡ್ ಪ್ರಸಾದ ನೋಡಿದ್ರೆ ಚಿಯಾ ಪುಡಿಂಗ್ ಸ್ವೀಟ್ ಮಾಡಿದ್ದೀನಿ ಆ್ಯಂಡ್ ವಾಟರ್ ಮೆಲನ್ ಕಟ್ ಮಾಡಿ ಸ್ಪ್ರೌಟ್ಸ್ ಆ್ಯಂಡ್ ಮೇಥಿ ಪುಲಾವ್ ಮಾಡಿದೆ. ಈ ದೇವ್ರು ಏನು ಕಾಣಿಸ್ತಿದೆ ಅದೆಲ್ಲ ನನ್ನ ರೂಮ್ಮೇಟ್ಸ್ ಮತ್ತು ಹಳೆ ರೂಮ್ಮೇಟ್ಸ್ ಎಲ್ಲ ತೊಗೊಂಡು ಹೋಗೋಕ್ಕಾಗದೆ ಬಿಟ್ಟು ಹೋಗಿದ್ದಿದ್ದು. ನಾನು ತೊಗೊಂಡು ಬಂದು ಪೂಜೆ ಅಂತೂ ಮಾಡ್ತಾ ಇದ್ದೀನಿ. ಎಲ್ಲೂ ಹಾಳು ಮಾಡಿಲ್ಲ ಅವ್ರು ಬಿಸಾಕಿಲ್ಲ, ಬಿಕಾಸ್ ನನಗೆ ಎಲ್ಲಿ ಕೊಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಈ ನಡುವೆ ಹೊಸದಾಗಿ ಭಗವದ್ಗೀತೆ ಓದೋದನ್ನು ಶುರು ಮಾಡಿದ್ದೀನಿ. ಎವ್ರಿ ಡೇ ಓದ್ತೀನಿ ಅಂತ ಹೇಳಲ್ಲ, ಬಟ್ ಟೈಮ್ ಇದ್ದಾಗ ಒಂದು 10 ಪೇಜಸ್ 15 ಪೇಜಸ್ ಹತ್ರ ಓದ್ತೀನಿ. ಸೊ ಸ್ಯಾಟರ್ಡೆ ನನ್ನ ಫ್ರೆಂಡ್ಸು ಅವ್ರ ಮನೆಗೆ ಪೂಜೆಗೆ ಕರೆದಿದ್ರು. US ಫ್ರೆಂಡ್ಸೇ ಫ್ಯಾಮಿಲಿ ಅಲ್ವಾ, ನಾವು ಹೋಗೋ ಅಷ್ಟೊತ್ತಿಗೆ ಅವರೇ ಅವ್ರ ಕೈಯಾರೆ ಮೋದಕ, ಲಡ್ಡು, ಖಾರ ಕಡುಬು, ಉಸ್ಲಿ ಎಲ್ಲ ಮಾಡಿ ನಮಗೋಸ್ಕರ ಕಾಯ್ತಾಯಿದ್ರು. ನಾವು ಹೋಗಿದ ತಕ್ಷಣ ಆ್ಯಕ್ಚುಲಿ ಪೂಜೆ ಶುರು ಮಾಡಿದ್ರು. ಫಸ್ಟ್ ಅರ್ಚನೆ ಮಾಡಿ, ನನ್ನ ಫ್ರೆಂಡ್ಸ್ ಇರೋದು ಫ್ರಿಸ್ಕೋ ಅಲ್ಲಿ. ಸೊ ನನ್ನ ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ ಏನು ಮಾಡಿದ್ದಾರೆ, ಅವರು ಫ್ರಿಸ್ಕೋ ಏರಿಯಾಗೆ ಅಂತಲೇ ಪುರೋಹಿತರ ಹತ್ರ ಏನೋ ಮಂತ್ರ ಬರೆಸ್ಕೊಂಡು ಬಂದಿದ್ರಂತೆ. ಇದನ್ನು ನನ್ನ ಪ್ರೀತಿಯ ಹುಡುಗಿ ಅನ್ನೋ ಕನ್ನಡ ಸಿನಿಮಾಗೆ ನಾವೆಲ್ಲ ರಿಲೇಟ್ ಮಾಡ್ಕೋತಾ ಇದ್ವಿ. ಬಟ್ ನನಗಂತೂ ಗೊತ್ತಿರಲಿಲ್ಲ ಆ ಥರ ಎವ್ರಿ ರೀಜನ್ಗೂ ಬರೆಸ್ತಾರೆ ಅಂತ. ಬಿಕಾಸ್ ರೀಸೆಂಟ್ಲಿ ನನಗೆ ಗೊತ್ತಾಗಿದ್ದು ದಟ್ ಡ್ಯಾಲಸ್ ಪಂಚಾಂಗನೇ ಬೇರೆ ಇರುತ್ತೆ ಆ್ಯಂಡ್ ಇಂಡಿಯಾ ಪಂಚಾಂಗನೇ ಬೇರೆ ಇರುತ್ತೆ ಅಂತ. ನಾನು ಅಂದ್ಕೊಂಡೆ ಎಲ್ಲ ಪಂಚಾಂಗ ಒಂದೇ ಅಂತ. ಆಮೇಲೆ ದೇವ್ರಿಗೆ ಆರತಿ ಮಾಡಿ, ಎಲ್ಲರೂ ಪೂಜೆ ಮಾಡಿ, ನೈವೇದ್ಯ ಅರ್ಪಣೆ ಮಾಡಿ, ಆಮೇಲೆ ಪ್ರಸಾದ ಎಲ್ಲ ಹಂಚ್ಕೊಂಡು ಪ್ರಸಾದ ಎಲ್ಲ ತಿಂದ್ವಿ. ತುಂಬ ಹೊಟ್ಟೆ ಹಸಿವಾಗೋಗಿತ್ತು, ಬಿಕಾಸ್ ಬೆಳಗ್ಗೆಯಿಂದ ಯಾರೂ ತಿಂದಿರಲಿಲ್ಲ. ಆರತಿ ತೊಗೊಂಡು ಪೂಜೆ ಎಲ್ಲ ಆದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಪ್ರಸಾದನೇ ಅಲ್ವಾ. ಈ ಪ್ರಸಾದದ ವಿಷಯದಲ್ಲಿ ಐ ರಿಯಲಿ ವಾಂಟ್ ಟು ಟೆಲ್ ಸಮಥಿಂಗ್. ನಾನು ಇದು ದ ಬೆಸ್ಟ್ ಮೋದಕ ನಾನು ತಿಂದಿದ್ದು ಆ್ಯಂಡ್ ದ ಹೆಲ್ದಿಯೆಸ್ಟ್ ವರ್ಷನ್ ಆಫ್ ಮೋದಕ ಅನ್ಬೋದು. ಇದು ಕಂಪ್ಲೀಟ್ ಡ್ರೈ ಫ್ರೂಟ್ಸಿಂದ ಮಾಡಿದರು ನನ್ನ ಫ್ರೆಂಡು. ಐ ಶುಡ್ ರಿಯಲಿ ಆಸ್ಕ್ ದ ರೆಸಿಪಿ ಆ್ಯಂಡ್ ಇಫ್ ಪಾಸಿಬಲ್ ಅದನ್ನು ಪೋಸ್ಟು ಮಾಡ್ತೀನಿ. ಆ್ಯಂಡ್ ಮೋದಕ ತಿಂದು ಉಸ್ಲಿ ತಿಂದು ನಾವು ಆ್ಯಕ್ಚುಲಿ ಸಮಥಿಂಗ್ ಫನ್ನಿ ಏನು ಮಾಡಿದ್ವಿ ಅಂದರೆ, ಈ ಕ್ಲಿಪ್ ರೆಕಾರ್ಡ್ ಆಗಬೇಕಿದ್ರೆ ನನ್ನ ಫ್ರೆಂಡ್ ವಾರ್ನ್ ಮಾಡ್ತಾಯಿದ್ರು, ಈ ಕ್ಲಿಪ್ ಬರಲೇಬೇಕು, ಇಲ್ಲಾಂದರೆ ನಾನು ಯಾರಿಗೂ ಫಾರ್ವರ್ಡ್ ಮಾಡಲ್ಲ ಅಂತ. ಸೊ ಎಸ್, ಪ್ಲೀಸ್ ಫ್ರೆಂಡ್ಸ್ ಪೇ ಅಟೆನ್ಷನ್ ದಟ್ ನಾನು ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಯು ಗೈಸ್ ಹ್ಯಾವ್ ಟು ಶೇರ್. ಡೆಕೋರ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೀವು ನೋಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೌ ದಿಸ್ ಡೆಕೋರ್ ವಾಸ್.
ಹಬ್ಬ ಆದಮೇಲೆ ಗ್ರೂಪ್ ಪಿಕ್ಚರ್ ಮ್ಯಾಂಡೇಟ್ರಿ ಅಲ್ವಾ? ಗ್ರೂಪ್ ಪಿಕ್ಚರ್ ಆದಮೇಲೆ ಊಟ ಮಾಡೋದು ಮ್ಯಾಂಡೇಟ್ರಿ. ಸೊ, ಊಟ ಮಾಡೋಕ್ಕೆ ಕೆಲವು ಗ್ರಾಸರೀಸ್ ಬೇಕಿತ್ತು ಅಂತ ನಾವು ಇದ್ದಿದ್ದ ಅಟೈರಲ್ಲೇ ಪಟೇಲ್ ಬ್ರದರ್ಸ್ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಪಟೇಲ್ ಬ್ರದರ್ಸ್‌ಗೆ ಹೋಗಿದ ತಕ್ಷಣ ಅಲ್ಲಿ ನಮ್ಮ ಇಂಡಿಯನ್ ಗ್ರಾಸರಿ ಸ್ಟೋರ್ ಆ್ಯಂಡ್ ಇಂಡಿಯನ್ ಪೀಪಲ್ಲೇ ಇದ್ದರು. ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು. ನಾವು ಎಕ್ಸ್ಪೆಕ್ಟ್ ಅಂತೂ ಮಾಡಿಲ್ಲ ದಟ್ ವಿಲ್ ಗೆಟ್ ದ್ಯಾಟ್ ಅಟೆನ್ಷನ್ ಅಂತ. ಪಕ್ಕದಲ್ಲೇ ಬಾವರ್ಚಿ ಇತ್ತು ಅಂತ ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ. ಅಲ್ಲಿ ಗಣಪತಿನ ಕೂರಿಸಿ ಪ್ರಸಾದ ಹಂಚ್ತಿದ್ರು. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಆಮೇಲೆ ನನ್ನ ಪ್ರೀತಿಯ ಹುಡುಗಿ ಮೂವಿ ನೋಡಿ ನಮ್ಮ ಡೇನ ವ್ರ್ಯಾಪ್ ಅಪ್ ಮಾಡಿದ್ವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನೀವು ನಿಮ್ಮ ಮನೆಯಲ್ಲಿ ಗಣಪತಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.